ಈ ಮಳೆಗಾಲದಾಗ ಸಂಜೆ ಮುಂದೆ ಜಿಟಿ ಜಿಟಿ ಮಳೆ ಹತ್ಕೊಂಡಿತ್ತು ಅಂದ್ರೆ ಏನಾರ ಖಾರದ್ದು ತಿನ್ಬೇಕಂತ ಅನ್ನಿಸ್ತಿರ್ತೈತೆ ನೋಡ್ರಿ. ಅದಕ್ಕೆ ನಾನು ಇವತ್ತು ಖಾರ ಚುಮಾರಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ಇದನ್ನು ಮಾಡೋದು ಅಗದಿ ಸರಳ ಐತ್ರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಷ್ಣವಿ ಗ್ಯಾಲರಿ. ಈ ಖಾರ ಚುಮಾರಿ ಮಾಡೋಕೆ ನಾನು ಇಲ್ಲಿ 2 ಸೇರು ಚುಮಾರಿ ತೊಗೊಂಡಿನಿ. ಇವನ್ನ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳತ್ತೀನಿ ರೀ. ಹಿಂಗೆ ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ಅವು ಕುರು ಅಂತ ನೋಡ್ರಿ. ಅದಕ್ಕೆ ಹಿಂಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕ್ರಿ. ಅದಾದಮೇಲೆ ನಾವು ಒಂದು ಬಾಳ್ಗೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳತ್ತೀನಿ. ಜೀರಿಗೆ ಚಟಪಟ ಸಿಡಿದ ಮೇಲೆ ನಾನು ಇದಕ್ಕೆ ಪುಟಾಣಿ ಅಥವಾ ನೀವೇನು ಹುರುಗಡ್ಲಿ ಅಂತೀರಲ್ಲ ಅವನ್ನ ಹಾಕ್ಕೊತೀನಿ. ಈಗ ನೀವು ಇದಾದಮೇಲೆ ಶೇಂಗಾ ಹಾಕ್ಕೊಳತ್ತೀನಿ. ಇವನ್ನ ಶೇಂಗಾ ಪುಟಾಣಿ ಹುರ್ಕೋಬೇಕಾದ್ರೆ ಗ್ಯಾಸ್ ಮಾತ್ರ ಅಗದಿ ಸ್ಲೋ ಅಂದ್ರೆ ಸಿಮ್ ಆಗಿಟ್ಟಿರ್ಬೇಕು ನೋಡ್ರಿ. ನೀವೇನಾರ ಜೋಗ್ರಿ ಇಟ್ರಿ ಅಂತ ಅಂದ್ರೆ ಶೇಂಗಾ ಆಮೇಲೆ ಪುಟಾಣಿ ಎರಡು ಹೊತ್ತಿ ಬಿಡ್ತಾವ್ರಿ, ಟೇಸ್ಟ ಬರೋದಿಲ್ರಿ. ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ, ಉರಿ ಕಮ್ಮಿ ಇಟ್ಟನ ಇವನ್ನ ಹುರ್ಕೋಬೇಕಾಗತ್ರಿ. ಈಗ ಶೇಂಗಾನು ಹಾಕ್ಕೊಂಡು ನಾನು ಇವನ್ನ ಸ್ಲೋ ಆಗಿ ಕೈ ಆಡಿಸ್ಕೊಂತ ಹುರ್ಕೊಂತಿದ್ರಿ ಅಂದ್ರೆ ಕೆಂಪಾಗ್ತಾವು. ಅವಾಗ ಗೊತ್ತಾಗ್ತೈತಿ ಹುರಿದಾವು ಇಲ್ಲ ಅಂತ ಹೇಳಿ. ಈಗ ನೋಡ್ರಿ ಹಿಂಗೆ ಕಲರ್ ಚೇಂಜ್ ಆಗತ್ತವ ಇವು. ಒಂದು 80% ಹುರಿದಾವು ಅಂತ ಅಂದಾಗ ನಾವು ಇದಕ್ಕೆ ಒಂದೆರಡು ಕಡ್ಡಿ ಕರಿಬೇವು ಹಾಕ್ಕೊಳತ್ತೀನಿ ನಾನೀಗ. ಯಾವಾಗಲೂ ಶೇಂಗಾ ಹಾಕಿ ಹುರಿದ ಮೇಲೆ ನಾವು ಕರಿಬೇವು ಹಾಕಬೇಕು. ಇಲ್ಲ ಅಂತಂದ್ರೆ ಮೊದಲ ಕರಿಬೇವು ಹಾಕಿದ್ರೆ ಕರಿಬೇವು ಒಳಗಿರೋ ಅಂತ ನೀರಿನ ಅಂಶ ಬಿಟ್ಕೊಂಡ್ಬಿಡ್ತೈತ್ರಿ. ಹೀಗಾಗಿ ಶೇಂಗಾ ಚೆಂದಾಗಿ ಹುರಿಯೋದಿಲ್ಲ, ಕುರುಮ್ ಅನ್ನಂಗಿಲ್ಲ. ಅದಕ್ಕೆ ಯಾವುದೇ ಅಡುಗೆ ಮಾಡಲಿ ನೀವು ಶೇಂಗಾ ಹಾಕ್ತಿದ್ರಿ ಅಂದ್ರೆ ಶೇಂಗಾ ಹಾಕ್ಕೊಂಡು ಹುರಿದ ಮೇಲೆ ಕರಿಬೇವು ಹಾಕ್ಕೋಬೇಕ್ರಿ. ಆಮೇಲೆ ನಾನಿಲ್ಲಿ 4 ಗಡ್ಡಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ. ಇದಕ್ಕೆ ಖಾರ ಚುಮ್ಮಾರಿಗೆ ಮಸ್ತ್ ಫ್ಲೇವರ್ ಕೊಡೋದಂದ್ರೆ ಬೆಳ್ಳುಳ್ಳಿ. ಇವನ್ನ ನಾನು ಸಿಪ್ಪಿ ಬಿಡಿಸ್ಲಾರ್ದಂಗೆ ಹಂಗೆ ಜಜ್ಜಿ ಸೈಡ್ ಕರ್ದೈತ್ರಿ. ಇದಕ್ಕೆ ನಾನೀಗ ಸ್ವಲ್ಪ 1-2 ಚಮಚ ಕೆಂಪು ಖಾರ ಅಂದ್ರೆ ಒಣ ಖಾರ ಹಾಕ್ಕೊಳತ್ತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೋಡಿ. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿನಿ. ಆಮೇಲೆ ಅರ್ಧ ಚಮಚ ಅರಿಶಿನ ಪುಡಿ, ಹಂಗೆ ಅರ್ಧ ಚಮಚ ಮಸಾಲೆ ಪುಡಿ ಹಾಕ್ಕೊಳತ್ತೀನಿ. ಇದು ಹಾಕಿದ ಮೇಲೆ ನಾವು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕ್ರಿ. ಯಾವಾಗ ಖಾರ ಪುಡಿ ಹಾಕ್ತೀವಲ್ಲ ಆವಾಗ ಗ್ಯಾಸ್ ಆನ್ ಇತ್ತು ಅಂದ್ರೆ ಖಾರ ಪುಡಿ ಹೊತ್ತಿದಂಗಾಗಿ ಅದು ಫುಲ್ ಸೀದ್ ಹೋಗ್ಬಿಡ್ತೈತ್ರಿ. ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಅದು ಸ್ವಲ್ಪ ಬಿಸಿ ಇದ್ದಾಗ ಮಾತ್ರ ನೀವು ಖಾರ ಪುಡಿನ ಹಾಕ್ಕೋಬೇಕಾಗುತ್ತೆ. ಇದು ಈಗ ಆಲ್ಮೋಸ್ಟ್ ಆಗೈತಿ. ಇದನ್ನ ನಾವೇನು ಚುಮ್ಮಾರಿ ಹುರ್ಕೊಂಡು ಇಟ್ಕೊಂಡಿದ್ವಲ್ರಿ ಅದಕ್ಕೆ ಸೇರಿಸ್ಕೊಳತ್ತೀನಿ. ಒಗ್ಗರಣೆನ ಚುಮ್ಮಾರಿಗೆ ಹಾಕಿದ ಮೇಲೆ ನಾನು ಇದಕ್ಕೆ ಸಣ್ಣ ಉಪ್ಪು ಹಾಕಿ ಕಲಿಸ್ಕೊಳತ್ತೀನಿ ರೀ. ನೀವು ಇದಕ್ಕೆ ದಪ್ಪನ ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕರಗೋದಿಲ್ಲ ದಪ್ಪನ ಉಪ್ಪು ಹಾಕಿದ್ರೆ. ಹಾಗಾಗಿ ಸಣ್ಣ ಉಪ್ಪು ಹಾಕಬೇಕಾಗತ್ತೆ. ಸಣ್ಣ ಉಪ್ಪು ಹಾಕಿ ನೀವು ಈ ಒಗ್ಗರಣೆ ಆಮೇಲೆ ಉಪ್ಪು ಚುಮ್ಮಾರಿಗೆ ಕರೆಕ್ಟಾಗಿ ನೀಟಾಗಿ ಹತ್ತುವಂಗೆ ನಾವು ಕೈ ಆಡಿಸ್ಕೋಬೇಕಾಗತ್ತೆ. ಈ ಒಗ್ಗರಣೆನ ಚುಮ್ಮಾರಿಗೆ ಹಾಕಿ ನಾವು ಚೆಂದಾಗಿ ಕಲಸಿದಾದ್ಮೇಲೆ ಇದಕ್ಕೆ ಸಕ್ಕರೆ ಪುಡಿ ಹಾಕ್ಕೋಬೇಕ್ರಿ ನಾವು. ಇದು ಯಾವಾಗ ಚುಮ್ಮಾರಿ ಆರಿರ್ತಾವಲ್ಲ ಆಮೇಲೆ ನಾವು ಸಕ್ಕರೆ ಪುಡಿ ಹಾಕ್ಕೋಬೇಕಾಗುತ್ತೆ. ಅಂದರೆ ಒಗ್ಗರಣೆ ಬಿಸಿ ಇದ್ದಾಗ ನಾವು ಚುಮ್ಮಾರಿಗೆ ಹಾಕಿರ್ತೀವಿ, ಹೀಗಾಗಿ ಚುಮ್ಮಾರಿನೂ ಬಿಸಿನೇ ಇರ್ತಾವೆ. ನೀವು ಚುಮ್ಮಾರಿ ಬಿಸಿ ಇದ್ದಾಗ ಸಕ್ಕರೆ ಪುಡಿ ಹಾಕಿದ್ರಿ ಅಂದರೆ ಸಕ್ಕರೆ ನೀರು ಬಿಟ್ಕೊಂಡು ಚುಮ್ಮಾರಿ ಹತ್ತಿ ಬಿದ್ದು ಬಿಡ್ತಾವ್ರಿ. ಹಿಂಗೆ ಹತ್ತಿ ಬಿದ್ದ ಮೇಲೆ ಕುರು ಅನ್ನೋದೇ ಇಲ್ಲ ಚುಮ್ಮಾರಿ. ಹಾಗಾಗಿ ಚುಮ್ಮಾರಿ ತಣ್ಣಗಾದ್ಮೇಲೆ ನೀವು 1-2 ಸ್ಪೂನ್ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಿಮಗೆ ಬೇಕಿತ್ತು ಅಂತಂದ್ರೆ ಸ್ವಲ್ಪ ಟೇಸ್ಟಿಗೆ ಪುಟಾಣಿ ಹಿಟ್ಟು ಅಥವಾ ಹುರ್ಗಡ್ಲಿ ಹಿಟ್ಟು ಅಂತೀವಲ್ಲ ಅದನ್ನು ಹಾಕಿ
ಮಿಕ್ಸ್ ಮಾಡ್ಕೊಂಡ್ರಿ ಚಲೋತ್ನಾಗ ಅಂತಂದ್ರೆ ನಮ್ಮ ಖಾರ ಚುಮ್ಮಾರಿ ರೆಡಿನ ಆಗಿಬಿಡ್ತೈತಿ ನೋಡ್ರಿ. ಈ ಖಾರ ಚುಮ್ಮಾರಿಗೆ ಹಸೆ ಉಳ್ಳಾಗಡ್ಡಿ ಆಮೇಲೆ ಮ್ಯಾಲೆ ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಂಡು ಬಿಸಿ ಬಿಸಿ ಚಾ ಜೊತೆಗೆ ತಿಂದ್ರಿ ಅಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ. ನೀವು ಚುಮ್ಮಾರಿನ ಹೆಂಗೆ ಮಾಡ್ತೀರಿ ಅಂತ ಹೇಳಿ ತಿಳಿಸ್ರಿ. ಆಮೇಲೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿತ್ತು ಯಾವುದೋ ಒಂದು ಕಾರಣಕ್ಕೆ ಅಂತಂದ್ರೆ ಹಂಗೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಲೈಕ್ ಕೊಡೋದ್ರಿಂದ ನನಗೆ ಮುಂದೆ ವಿಡಿಯೋಸ್ ಮಾಡೋದಕ್ಕೆ ಇನ್ಸ್ಪೈರ್ ಆಗುತ್ತೆ. ಹಾಗಾಗಿ ನಂಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ